ಧರ್ಮವ್ಯಾಧನ ಕಥೆ. ಹಿಂದೆ ಒಬ್ಬ ಮುನಿಯು ಕಾಡಿನಲ್ಲಿ ಹೋಗುತ್ತಾ ಒಂದು ಮರದ ಕೆಳಗೆ ಕುಳಿತಾಗ ಅವನ ಮೇಲೆ ಬಲಾಕಾ ಪಕ್ಷಿಯು ಅಚ್ಚಿಕ್ಕಿತು. ಆದ್ದರಿಂದ ಅವನು ಅದನ್ನು ದುರುಗುಟ್ಟಿಕೊಂಡು ನೋಡಿದನು. ಅವನ ದೃಷ್ಟಿ ಬಿದ್ದದ್ದೇ ತಡ, ಅದು ಉರಿದು ಬೂದಿಯಾಯಿತು. ತನ್ನ ತಪಸ್ಸಿನ ಪ್ರಭಾವ ಇಷ್ಟು ಮಟ್ಟಿಗಿದೆ ಎಂದು ಅವನಿಗೆ ಅಹಂಕಾರ ಉಂಟಾಯಿತು. ಆಮೇಲೆ ಅವನು ಒಂದು ಸಾರಿ ಊರಿನೊಳಗೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಭಿಕ್ಷವನ್ನು ಕೇಳಿದನು. ಮನೆಯ ಯಜಮಾನಿಯು, ಸ್ವಲ್ಪ ತಾಳಿ, ಪತಿಸೇವೆಯನ್ನು ಮುಗಿಸಿಕೊಂಡು ಬರುತ್ತೇನೆ ಎಂದಳು. ಅವನಿಗೆ ಕೋಪ ಬಂದು ಅವಳನ್ನು ದುರುಗುಟ್ಟಿಕೊಂಡು ನೋಡಿದನು. ಆಕೆ ನಕ್ಕು, ಮುನಿಯೇ, ನಾನೇನು ಬಲಾಕಾ ಪಕ್ಷಿಯಲ್ಲ, ಸ್ವಲ್ಪ ತಾಳಿಕೋ ಎಂದಳು. ಇದನ್ನು ಕೇಳಿ ಅವನು, ಈಕೆಗೆ ಇದು ಹೇಗೆ ಗೊತ್ತಾಯಿತು? ಇದು ಆಶ್ಚರ್ಯವಾಗಿದೆ ಎಂದು ಯೋಚಿಸುತ್ತಾ ಅಲ್ಲಿ ಕುಳಿತುಕೊಂಡನು. ಪತಿ ಶುಶ್ರೂಷೆ ಮುಗಿದ ಮೇಲೆ ಆಕೆ ಭಿಕ್ಷೆಯನ್ನು ತಂದಳು. ಅವನು ಕೈ ಮುಗಿದುಕೊಂಡು, ತಾಯಿ, ಪರೋಕ್ಷವಾದ ಬಲಾಕಾ ವೃತ್ತಾಂತವು ನಿನಗೆ ಹೇಗೆ ತಿಳಿಯಿತೆಂದು ಹೇಳಿದರೆ ಆಮೇಲೆ ಭಿಕ್ಷೆ ಹಾಕಿಸಿಕೊಳ್ಳುತ್ತೇನೆ ಎಂದನು. ಆಕೆಯು, ಅಯ್ಯ, ಪತಿಭಕ್ತಿಗಿಂತ ಮತ್ತಾವ ಧರ್ಮವನ್ನೂ ನಾನು ಅರಿಯೆ. ಅದರ ಪ್ರಭಾವದಿಂದ ನನಗೆ ಇದು ತಿಳಿಯಿತು. ನೀನು ಮಾಂಸ ವ್ಯಾಪಾರಿಯಾದ ಧರ್ಮವ್ಯಾಧನನ್ನು ಹೋಗಿ ನೋಡು, ಅದರಿಂದ ನಿನಗೆ ಶ್ರೇಯಸ್ಸಾಗುತ್ತದೆ, ಅಹಂಕಾರ ಹೋಗುತ್ತದೆ ಎಂದಳು. ಅದರಂತೆ ಅವನು ಧರ್ಮವ್ಯಾಧನನ್ನು ಹುಡುಕಿಕೊಂಡು ಹೋಗಿ ಮಾಂಸದ ಅಂಗಡಿಯ ಮೇಲೆ ಕುಳಿತಿದ್ದ ಅವನನ್ನು ಕಂಡನು. ಅವನು ಮುನಿಯನ್ನು ನೋಡುತ್ತಿದ್ದ ಹಾಗೆಯೇ, ಅಯ್ಯ ಬ್ರಾಹ್ಮಣ, ನಿನ್ನನ್ನು ಆ ಪತಿವ್ರತೆಯು ಕಳುಹಿಸಿದ್ದಾಳೆಯೇನು ಎಂದು ಕೇಳಿದನು. ಅದನ್ನು ಕೇಳಿ ಮುನಿಯು, ಮಾಂಸ ವ್ಯಾಪಾರಿಯಾದ ನಿನಗೆ ಇದು ಗೊತ್ತಾದದ್ದು ಹೇಗೆ ಎಂದು ಕೇಳಿದನು. ಧರ್ಮವ್ಯಾಧನು, ನಾನು ಮಾತಾಪಿತೃಭಕ್ತ, ಅವರೇ ನನಗೆ ಸರ್ವಸ್ವ. ಅವರಿಗೆ ಸ್ನಾನ ಮಾಡಿಸಿದ ಮೇಲೆ ನಾನು ಸ್ನಾನ ಮಾಡುತ್ತೇನೆ, ಊಟ ಮಾಡಿಸಿದ ಮೇಲೆ ಊಟ ಮಾಡುತ್ತೇನೆ, ಅವರು ಮಲಗಿದ ಮೇಲೆ ನಾನು ಮಲಗುತ್ತೇನೆ. ಆದ್ದರಿಂದ ನನಗೆ ಈ ಜ್ಞಾನ ಉಂಟಾಗಿದೆ. ಇತರರು ಮೃಗಗಳನ್ನು ಕೊಂದು ತಂದ ಮಾಂಸವನ್ನು ಸ್ವಧರ್ಮವೆಂದು ಮಾರುತ್ತೇನೆ, ದುಡ್ಡಿನ ಆಸೆಯಿಂದಲ್ಲ. ಆ ಪತಿವ್ರತೆಗಾಗಲಿ ನನಗಾಗಲಿ ಅಹಂಕಾರವಿಲ್ಲ. ಅಹಂಕಾರವು ಜ್ಞಾನಕ್ಕೆ ಅಡ್ಡಿಯಾಗುತ್ತದೆ. ಆದ್ದರಿಂದ ನೀನೂ ಅಹಂಕಾರವನ್ನು ಬಿಡು, ಅದರಿಂದ ಪರಿಶುದ್ಧನಾಗುತ್ತೀಯೇ. ನಿನ್ನ ಧರ್ಮವನ್ನು ನೀನು ಆಚರಿಸು, ಅದರಿಂದ ಪರಂಜ್ಯೋತಿಯನ್ನು ಪಡೆಯುತ್ತೀಯೇ ಎಂದನು. ಆಮೇಲೆ ಮುನಿಯು ಅವನ ಮನೆಗೆ ಹೋಗಿ ಅವನ ನಡವಳಿಕೆಯನ್ನು ನೋಡಿ ಸಂತೋಷಗೊಂಡು ಕಾಡಿಗೆ ಹೋಗಿ ಅವನ ಉಪದೇಶವನ್ನು ಅನುಸರಿಸಿ ಸಿದ್ಧನಾದನು. ಆ ಧರ್ಮವ್ಯಾಧ ಪತಿವ್ರತೆಯರು ಧರ್ಮಾಚರಣೆಯಿಂದ ಸಿದ್ಧಿಯನ್ನು ಪಡೆದರು. ಗಂಡನಲ್ಲಿಯೂ ತಾಯಿ ತಂದೆಗಳಲ್ಲಿಯೂ ಭಕ್ತಿ ಇರತಕ್ಕವರ ಮಹಿಮೆ ಇಂಥದು. ಅದರಿಂದ ಬಾ, ನಿನ್ನನ್ನು ನೋಡುವುದಕ್ಕೆ ತವಕಪಡುತ್ತಿರುವ ನಿನ್ನ ತಾಯಿಯನ್ನು ನೋಡೋಣ ಎಂದನು. ಆಗ ಮಹೀಪಾಲನು ತನ್ನ ಧರ್ಮಪಿತೃವಾದ ಅನಂತಸ್ವಾಮಿಗೆ ಎಲ್ಲವನ್ನೂ ತಿಳಿಸಿ ರಾಜ್ಯಭಾರವನ್ನು ಒಪ್ಪಿಸಿ ಊರಿಗೆ ಹೋಗಿ ತಾಯಿಯನ್ನು ಕಂಡನು. ದೇವಮತಿಯು ಕೋಗಿಲೆ ವಸಂತವನ್ನು ಕಂಡಂತೆ ಸಂತೋಷಗೊಂಡಳು. ಅವಳೊಡನೆ ಅಲ್ಲಿಯೇ ಸ್ವಲ್ಪ ಕಾಲವಿರಲು ಅತ್ತ ತಾರಾಪುರದಲ್ಲಿ ಅವನ ಹೆಂಡತಿಯು ಗಂಡನ ವಿರಹವನ್ನು ತಾಳದೆ ತಳಮಳಗೊಂಡಳು. ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಹೋಗುತ್ತಿದ್ದೇನೆ, ಬೇಗ ಬಂದು ಬಿಡುತ್ತೇನೆ ಎಂದು ಹೇಳಿ ಹೋಗಿದ್ದಾನೆ, ಚಿಂತೆ ಮಾಡಬೇಡ ಎಂದು ತಂದೆ ಎಷ್ಟು ಹೇಳಿದರೂ ಅವಳಿಗೆ ಮನಸ್ಸು ಸಮಾಧಾನವಾಗಲಿಲ್ಲ. ಆದ್ದರಿಂದ ಪರದೇಶದಿಂದ ಬರುತ್ತಿದ್ದ ಬ್ರಾಹ್ಮಣರನ್ನೆಲ್ಲ ತನ್ನ ಗಂಡನ ಸಮಾಚಾರವನ್ನು ಕೇಳುತ್ತಿದ್ದಳು. ಅವರು ತಾವು ಅವನನ್ನು ನೋಡಿರಲಿಲ್ಲವೆಂದೂ, ಆದರೆ ಅಧೈರ್ಯ ಪಡಬಾರದೆಂದು ಸತ್ಯಧರ್ಮ ನಿರತರಾದವರಿಗೆ ಸ್ವಲ್ಪ ತಡವಾದರೂ ಪ್ರಿಯ ಸಂಯೋಗವಾಗಿಯೇ ಆಗುವುದೆಂದು ಸಮಾಧಾನ ಹೇಳುತ್ತಿದ್ದರು. ಹೀಗೆ ಸುಮನನೆಂಬ ಬ್ರಾಹ್ಮಣನು ನಳನ ಕಥೆಯನ್ನು ಹೇಳಿದನು. ನಳನ ಕಥೆ. ಹಿಂದೆ ನಿಷಧ ದೇಶದಲ್ಲಿ ನಳನೆಂಬ ದೊರೆಯಿದ್ದನು. ಅವನು ರೂಪಿನಲ್ಲಿ ಮನ್ಮಥನನ್ನು ಮೀರಿಸಿದ್ದನು. ತನಗೆ ಅನುರೂಪಳಾದ ಹೆಂಡತಿಯನ್ನು ಹುಡುಕುತ್ತಿದ್ದ ಅವನಿಗೆ ವಿದರ್ಭರಾಜನಾದ ಭೀಮನ ಮಗಳು ದಮಯಂತಿ ಅಂಥವಳು ಎಂದು ತಿಳಿದು ಬಂತು. ಭೀಮನಿಗೂ ಹಾಗೆಯೇ ನಳನು ತನ್ನ ಮಗನಿಗೆ ಅನುರೂಪನಾದ ಗಂಡನೆಂದು ತಿಳಿದು ಬಂತು. ಹೀಗಿರಲು ದಮಯಂತಿಯು ಒಂದು ದಿನ ತಮ್ಮೂರಿನ ಸರೋವರದಲ್ಲಿ ಜಲಕ್ರೀಡೆಯಾಡುತ್ತಿದ್ದಾಗ ಅಲ್ಲಿ ತಾವರೆಯನ್ನು ತಿನ್ನುತ್ತಿದ್ದ ಒಂದು ರಾಜಹಂಸವನ್ನು ತನ್ನ ಉತ್ತರೀಯ ಹಾಕಿ ಹಿಡಿದಳು. ಅದು
ರಾಜಪುತ್ರಿ, ನಾನು ನಿನಗೆ ಉಪಕಾರ ಮಾಡುತ್ತೇನೆ, ನನ್ನನ್ನು ಬಿಟ್ಟು ಬಿಡು. ನಳನೆಂಬ ರಾಜನಿದ್ದಾನೆ, ಅವನನ್ನು ದಿವ್ಯ ಸ್ತ್ರೀಯರೂ ಅಪೇಕ್ಷಿಸುತ್ತಾರೆ. ಅವನಿಗೆ ನೀನು ತಕ್ಕವಳು, ನಿನಗೆ ಅವನು ತಕ್ಕವನು. ನಾನು ನಿಮ್ಮ ಪ್ರಣಯ ದೂತನಾಗುತ್ತೇನೆ ಎಂದಿತು. ದಮಯಂತಿಯು ಹಾಗೆಯೇ ಆಗಲೆಂದು ಅದನ್ನು ಬಿಟ್ಟಳು. ಅದು ಬೇಗ ನಿಷಧ ದೇಶಕ್ಕೆ ಹೋಗಿ ನಳನು ಜಲಕ್ರೀಡೆಯಲ್ಲಿದ್ದ ಸರೋವರದಲ್ಲಿ ಇಳಿಯಿತು. ನಳನು ತನ್ನ ಉತ್ತರೀಯ ಹಾಕಿ ಅದನ್ನು ಕೌತುಕಕ್ಕಾಗಿ ಹಿಡಿದನು. ಅದು, ಅಯ್ಯ ರಾಜ, ನನ್ನನ್ನು ಬಿಡು, ಏಕೆಂದರೆ ನಾನು ನಿನಗೆ ಉಪಕಾರ ಮಾಡಲೆಂದು ಬಂದಿದ್ದೇನೆ. ವಿದರ್ಭ ರಾಜನಾದ ಭೀಮನಿಗೆ ದಮಯಂತಿ ಎಂಬ ಮಗಳಿದ್ದಾಳೆ. ಅವಳು ಭೂಲೋಕದ ತಿಲೋತ್ತಮೆ. ಅವಳು ದೇವತೆಗಳೂ ಅಪೇಕ್ಷಿಸುವಂಥವಳು. ನಾನು ನಿನ್ನನ್ನು ಅವಳ ಮುಂದೆ ವರ್ಣಿಸಲು ಅವಳು ನಿನ್ನನ್ನೇ ವರಿಸಿದ್ದಾಳೆ. ಅದನ್ನು ನಿನಗೆ ತಿಳಿಸಲು ಬಂದಿದ್ದೇನೆ ಎಂದಿತು. ಅವನು, ಹಾಗಾದರೆ ನಾನು ಧನ್ಯ ಎಂದು ಅದನ್ನು ಬಿಟ್ಟನು. ಅದು ಇದನ್ನು ದಮಯಂತಿಗೆ ತಿಳಿಸಿತು. ದಮಯಂತಿಯು ತಾಯಿಯ ಮೂಲಕ ಅದನ್ನು ತಂದೆಗೆ ತಿಳಿಸಿದಳು. ಅವನು ಸ್ವಯಂವರವನ್ನು ಏರ್ಪಡಿಸಿ ಎಲ್ಲ ರಾಜರಿಗೂ ಹೇಳಿ ಕಳುಹಿಸಿದನು. ನಳನೂ ತುಂಬ ಉತ್ಸುಕನಾಗಿ ಹೊರಟನು. ಇಂದ್ರಾದಿ ಲೋಕಪಾಲಕರಿಗೆ ನಾರದರಿಂದ ನಳದಮಯಂತಿಯರು ಪರಸ್ಪರ ಸ್ವಯಂವೃತರಾಗಿದ್ದರೆಂಬ ಸಂಗತಿ ತಿಳಿಯಿತು. ಆಗ ಇಂದ್ರ, ವಾಯು, ಯಮ, ಅಗ್ನಿ, ವರುಣ ಈ 5 ವಿದರ್ಭಕ್ಕೆ ಹೋಗುತ್ತಿದ್ದ ನಳನನ್ನು ಕಂಡು, ಅಯ್ಯ ರಾಜ, ನೀನು ದಮಯಂತಿಯ ಹತ್ತಿರಕ್ಕೆ ಹೋಗಿ ನಮ್ಮ 5ರಲ್ಲಿ ಯಾರನ್ನಾದರೂ ವರಿಸು. ಮನುಷ್ಯ ಮಾತ್ರನಾದ ನಳನಿಂದ ನಿಮಗೆ ಏನಾಗಬೇಕಾಗಿದೆ? ಮನುಷ್ಯರು ಮರ್ತ್ಯರು, ದೇವತೆಗಳು ಅಮರರು ಎಂದು ಹೇಳು. ಅದೃಶ್ಯನಾಗಿ ಅಲ್ಲಿಗೆ ಹೋಗುವಂತೆ ನಿನಗೆ ವರ ಕೊಟ್ಟಿದ್ದೇವೆ ಎಂದರು. ಅವನು ಹಾಗೆಯೇ ಆಗಲಿ ಎಂದು ದೇವಾಜ್ಞೆಯನ್ನು ಹೊತ್ತು ಅಂತಃಪುರವನ್ನು ಹೊಕ್ಕು ಅದನ್ನು ದಮಯಂತಿಗೆ ತಿಳಿಸಿದನು. ಅವಳು ಅದನ್ನು ಕೇಳಿ, ದೇವತೆಗಳು ಎಂಥವರೇ ಆಗಿರಲಿ, ಆದರೂ ನಳನೇ ನನ್ನ ಪತಿ, ನನಗೆ ದೇವತೆಗಳಿಂದ ಆಗಬೇಕಾದದ್ದೇನೂ ಇಲ್ಲ ಎಂದಳು. ಆಗ ಅವನು ತನ್ನ ಪರಿಚಯವನ್ನು ಹೇಳಿ ಇಂದ್ರಾದಿಗಳ ಹತ್ತಿರಕ್ಕೆ ಹೋಗಿ ನಡೆದ ಸಂಗತಿಯನ್ನು ತಿಳಿಸಿದನು. ಅವರು, ಅಯ್ಯ, ನೀನು ಸತ್ಯವಾದಿ, ಆದ್ದರಿಂದ ನಾವು ನಿನಗೆ ವಶರಾಗಿದ್ದೇವೆ, ನೀನು ನೆನೆದಾಗ ಬರುತ್ತೇವೆ ಎಂದು ವರಗಳನ್ನು ಕೊಟ್ಟರು. ನಳನು ವಿದರ್ಭದ ಕಡೆಗೆ ಹೊರಟನು. ಅವರು ಮೋಸ ಮಾಡಬೇಕೆಂದು ನಳನ ರೂಪವನ್ನು ಧರಿಸಿ ಮನುಷ್ಯರಂತೆ ಭೀಮನ ಸ್ವಯಂವರ ಸಭೆಯಲ್ಲಿ ನಳನ ಹತ್ತಿರ ಹೋಗಿ ಕುಳಿತರು. ಸ್ವಯಂವರ ಮೊದಲಾಗಲು ದಮಯಂತಿಯ ಅಣ್ಣನು ಒಬ್ಬೊಬ್ಬ ರಾಜನನ್ನೂ ತಂಗಿಗೆ ಪರಿಚಯ ಮಾಡಿಸುತ್ತಾ ಬಂದನು. ಅವಳು ಅವರೆಲ್ಲರನ್ನೂ ಬಿಟ್ಟು ನಳನು ಇದ್ದೆಡೆಗೆ ಬಂದಳು. ಅಲ್ಲಿಗೆ ಬಂದ ಕೂಡಲೇ ಅಲ್ಲಿದ್ದ 6 ಜನ ನಳರನ್ನು ನೋಡಿ ಅವಳಿಗೆ ದಿಗ್ಭ್ರಮೆ ಹಿಡಿಯಿತು. ಆಗ ದಮಯಂತಿಯು, ಇದು ಆ 5 ಲೋಕಪಾಲಕರ ಮಾಯೆ, 6ನೆಯವನು ನಳ, ನಾನು ಮುಂದೆ ಹೋಗಬೇಕಾಗಿಲ್ಲ ಎಂದು ಆಲೋಚಿಸಿ ನಳನಲ್ಲಿಯೇ ಮನಸ್ಸಿಟ್ಟು ಸೂರ್ಯನನ್ನು ನೋಡುತ್ತಾ, ಎಲೈ ಲೋಕಪಾಲಕರೇ, ಸ್ವಪ್ನದಲ್ಲಿಯಾದರೂ ನಳನನ್ನು ಬಿಟ್ಟು ಅನ್ಯರ ಮೇಲೆ ನನಗೆ ಮನಸ್ಸಿಲ್ಲದಿದ್ದರೆ ಆ ಸತ್ಯದಿಂದ ನಿಮ್ಮ ನಿಜರೂಪವನ್ನು ತೋರಿಸಿ. ಮೊದಲು ವರಿಸಿದವನನ್ನು ಬಿಟ್ಟು ಮಿಕ್ಕವರೆಲ್ಲರೂ ಕನ್ಯೆಯಾದವಳಿಗೆ ಪರಪುರುಷರೇಯೇ, ಅವರಿಗೆ ಅವಳು ಪರಪತ್ನಿಯೇ. ಆದ್ದರಿಂದ ನಿಮಗೆ ಈ ಮೋಹವೇಕೆ ಎಂದಳು. ಅದನ್ನು ಕೇಳಿದ ಇಂದ್ರಾದಿ 5 ದೇವತೆಗಳೂ ತಮ್ಮ ತಮ್ಮ ರೂಪವನ್ನು ತಾಳಿದರು. ಆಗ ದಮಯಂತಿಯು 6ನೆಯವನಾದ ನಳನಿಗೆ ವರ್ಣಮಾಲೆ ಹಾಕಿದಳು. ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು. ಭೀಮರಾಜನು ಅವರಿಗೆ ಮದುವೆ ಮಾಡಿದನು. ಇಂದ್ರಾದಿಗಳು ಹಿಂದಿರುಗಿ ಹೋಗುತ್ತಾ ದಾರಿಯಲ್ಲಿ ಕಲಿದ್ವಾಪರರನ್ನು ಕಂಡರು. ಅವರು ದಮಯಂತಿಗಾಗಿ ಹೋಗುತ್ತಿದ್ದರೆಂದು ಊಹಿಸಿ, ವಿದರ್ಭಕ್ಕೆ ಹೋಗಬೇಡಿ, ನಾವು ಅಲ್ಲಿಂದಲೇ ಬರುತ್ತಿದ್ದೇವೆ, ಸ್ವಯಂವರ ಆಗಿ ಹೋಯಿತು, ದಮಯಂತಿಯು ನಳನನ್ನು ವರಿಸಿದಳು ಎಂದರು. ಅದನ್ನು ಕೇಳಿ ಪಾಪಿಷ್ಠರಾದ ಆ ಕಲಿದ್ವಾಪರರು ಕೋಪಗೊಂಡು, ನಿಮ್ಮಂಥ ದೇವತೆಗಳನ್ನು ಬಿಟ್ಟು ಅವಳು ಒಬ್ಬ ಮನುಷ್ಯನನ್ನು ವರಿಸಿದಳೇ, ಅವರನ್ನು ನಾವು ಅಗಲಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದರು. ನಳನು ಮಾವನ ಮನೆಯಲ್ಲಿ 1 ವಾರವಿದ್ದು ದಮಯಂತಿಯೊಡನೆ ನಿಷಧ ದೇಶಕ್ಕೆ ಬಂದನು. ಅವರ ಪ್ರೇಮ ಗೌರೀಶಂಕರರ ಪ್ರೇಮಕ್ಕಿಂತ ಹೆಚ್ಚಿನದಾಗಿತ್ತು. ಈಶ್ವರನಿಗೆ ಗೌರಿಯು ಅರ್ಧ ದೇಹ, ನಳನಿಗಾದರೋ ದಮಯಂತಿಯು ಪೂರ್ತಿಯಾಗಿ ತಾನೇ ಆಗಿದ್ದಳು. ಸ್ವಲ್ಪ ಕಾಲದ ಮೇಲೆ
ಅವರಿಗೆ ಇಂದ್ರಸೇನೆಂಬ ಮಗನೂ ಇಂದ್ರಸೇನೆ ಎಂಬ ಮಗಳೂ ಆದರು. ಈ ಮಧ್ಯೆ ಕಲಿಯು ನಳನಲ್ಲಿ ಏನಾದರೂ ಛಿದ್ರ ಸಿಕ್ಕೀತೆ ಎಂದು ಕಾಯುತ್ತಿದ್ದನು. ಆದರೆ ನಳನು ಶಾಸ್ತ್ರವನ್ನು ಮೀರಿ ಹೋಗುತ್ತಿರಲಿಲ್ಲ. ಆದ್ದರಿಂದ ಬಹುದಿನ ಕಾಯಬೇಕಾಯಿತು. ಒಂದು ಸಾರಿ ನಳನು ಕುಡಿದು ಮತ್ತನಾಗಿದ್ದು ಕೈಕಾಲು ತೊಳೆದುಕೊಳ್ಳದೆ ಸಂಧ್ಯಾವಂದನೆ ಮಾಡದೆ ಹಾಗೆಯೇ ಮಲಗಿ ನಿದ್ರೆ ಹೋದನು. ಹಗಲೂ ರಾತ್ರಿಯೂ ಒಂದೇ ಸಮನೆ ಕಣ್ಣು ಬಿಟ್ಟುಕೊಂಡು ಕಾಯುತ್ತಿದ್ದ ಕಲಿಗೆ ಈ ಅವಕಾಶ ಸಿಕ್ಕಿದ ಕೂಡಲೇ ಅವನ ದೇಹದೊಳಗೆ ಹೊಕ್ಕನು. ಅಂದಿನಿಂದ ನಳನು ಧರ್ಮ ಮಾರ್ಗವನ್ನು ಬಿಟ್ಟು ಮನಸ್ಸು ಬಂದಂತೆ ನಡೆಯಲು ಮೊದಲು ಮಾಡಿದನು. ಪಗಡೆಯಾಡಿದನು, ದಾಸಿಯರೊಡನೆ ಕ್ರೀಡಿಸಿದನು, ಸುಳ್ಳು ಹೇಳಿದನು, ಹಗಲು ನಿದ್ರೆ ಮಾಡಿದನು, ರಾತ್ರಿ ಎಚ್ಚೆತ್ತನು, ನಿಷ್ಕಾರಣವಾಗಿ ಮತ್ತೊಬ್ಬರ ಮೇಲೆ ಕೋಪ ಮಾಡಿಕೊಂಡನು, ಅನ್ಯಾಯದಿಂದ ಹಣ ತೆಗೆದುಕೊಂಡನು, ಸಜ್ಜನರಿಗೆ ಅವಮಾನ ಮಾಡಿದನು, ದುರ್ಜನರಿಗೆ ಸನ್ಮಾನ ಮಾಡಿದನು. ದ್ವಾಪರನು ಇದೇ ರೀತಿ ದಾರಿ ಬಿಟ್ಟು ಹೋದ ಅವನ ತಮ್ಮ ಪುಷ್ಕರನನ್ನು ಹೊಕ್ಕನು. ಒಂದು ಸಾರಿ ನಳನು ತನ್ನ ತಮ್ಮನಾದ ಪುಷ್ಕರನ ಮನೆಯಲ್ಲಿದ್ದ ಒಂದು ಸುಂದರವಾದ ಬಿಳಿಯ ಹೋರಿಯನ್ನು ನೋಡಿ ಅದಕ್ಕೆ ಆಸೆಪಟ್ಟನು. ಪುಷ್ಕರನು ಅದನ್ನು ಕೊಡಲಿಲ್ಲ. ಅದರ ಮೇಲೆ ಇಷ್ಟವಿದ್ದರೆ ನನ್ನೊಡನೆ ಜೂಜಾಡಿ ಅದನ್ನು ಗೆದ್ದುಕೋ ಎಂದನು. ನಳನು ಆಗಲಿ ಎಂದನು. ಅಣ್ಣ ತಮ್ಮಂದಿರು ಜೂಜಿಗೆ ಕೂತರು. ಪುಷ್ಕರನ ಕಡೆ ಆ ಹೋರಿಯೇ ಪಣವಾಯಿತು. ನಳನ ಕಡೆ ಆನೆ ಮೊದಲಾದವು ಪಣವಾದವು. ಪುಷ್ಕರನು ಮೇಲಿಂದ ಮೇಲೆ ಗೆಲ್ಲುತ್ತಲೇ ಬಂದನು. 2-3 ದಿನಗಳಲ್ಲಿ ಕೋಶವೆಲ್ಲ ಬರಿದಾಯಿತು. ಕಲಿಯ ವಶಕ್ಕೆ ಸಿಕ್ಕಿದ ನಳನು ಯಾರು ತಡೆದರೂ ಕೇಳಲಿಲ್ಲ. ಆದ್ದರಿಂದ ರಾಜ್ಯ ಹೋಯಿತೆಂದು ತಿಳಿದು ದಮಯಂತಿಯು ತನ್ನ ಮಕ್ಕಳನ್ನು ರಥ ಹತ್ತಿಸಿ ತನ್ನ ತವರು ಮನೆಗೆ ಕಳುಹಿಸಿದಳು. ಅಷ್ಟು ಹೊತ್ತಿಗೆ ನಳನು ರಾಜ್ಯವನ್ನು ಪೂರ್ತಿಯಾಗಿ ಕಳೆದುಕೊಂಡನು. ಆಗ ಪುಷ್ಕರನು, ನಿನ್ನದನ್ನೆಲ್ಲ ಗೆದ್ದಾಯಿತು, ಈಗ ನನ್ನ ಹೋರಿಗೆ ಪ್ರತಿಯಾಗಿ ದಮಯಂತಿಯನ್ನು ಒಡ್ಡು ಎಂದನು. ಆ ಮಾತು ಕೇಳಿ ನಳನು ಅನಲದಂತೆ ಉರಿದೆದ್ದನು. ಮಾತನಾಡತಕ್ಕ ಕಾಲವಲ್ಲದ್ದರಿಂದ ಏನೂ ಮಾತಾಡಲಿಲ್ಲ, ಪಣವನ್ನೂ ಒಡ್ಡಲಿಲ್ಲ. ಪುಷ್ಕರನು ಹೆಂಡತಿಯನ್ನು ಪಣವಾಗಿ ಒಡ್ಡದಿದ್ದರೆ ಅವಳೊಡನೆ ನನ್ನ ದೇಶ ಬಿಟ್ಟು ಹೋಗು ಎಂದನು. ನಳನು ಹಾಗೆಯೇ ಮಾಡಿದನು. ರಾಜಸೇವಕರು ಅವನನ್ನು ಎಲ್ಲೆಯವರೆಗೆ ಹೋಗಿ ದಾಟಿಸಿ ಬಂದರು. ಕಲಿಯು ನಳನಿಗೇ ಇಂಥ ಅವಸ್ಥೆಯನ್ನು ತಂದಿಟ್ಟ ಮೇಲೆ ಮಿಕ್ಕ ಕ್ರಿಮಿಗಳ ಪಾಡೇನು? ಜೂಜೆಂಬುದು ಕಲಿದ್ವಾಪರರ ಜೀವಿಕೆ. ಅದರಿಂದ ಅಂಥ ರಾಜರ್ಷಿಗಳಿಗೂ ವಿಪತ್ತು. ಅದರಿಂದ ಧರ್ಮ, ಸ್ನೇಹ ಎಲ್ಲ ಹೋಗಿಬಿಡುತ್ತದೆ. ಹೀಗೆ ತಮ್ಮನಿಂದ ಐಶ್ವರ್ಯವೆಲ್ಲ ಅಪಹೃತವಾಗಲು ನಳನು ದೇಶಭ್ರಷ್ಟನಾಗಿ ದಮಯಂತಿಯೊಡನೆ ಕಾಡಿನಲ್ಲಿ ತೊಳಲುತ್ತಾ ಬಳಲುತ್ತಾ ಹಸಿದು ಬಾಯಾರಿ ಒಂದು ಕೊಳದ ತಡಿಯಲ್ಲಿ ತಂಗಿದನು. ಅಲ್ಲಿಗೆ 2 ಹಂಸಗಳು ಬರಲು ಆಹಾರಕ್ಕಾಗುತ್ತವೆ ಎಂದು ಅವುಗಳನ್ನು ಹಿಡಿಯಲೊಸಗ ಅವುಗಳ ಮೇಲೆ ತನ್ನ ಉತ್ತರೀಯವನ್ನು ಹಾಕಿದನು. ಅವು ಅದನ್ನು ಎತ್ತಿಕೊಂಡು ಹಾರಿಹೋದವು. ದಾಳಗಳು ಹಂಸರೂಪದಿಂದ ಬಂದು ಬಟ್ಟೆಯನ್ನೂ ಕಿತ್ತುಕೊಂಡು ಹೋದವು ಎಂದು ಆಕಾಶವಾಣಿಯಾಯಿತು. ಆಗ ಅವನು ಒಂಟಿ ಬಟ್ಟೆಯಲ್ಲಿ ಕುಳಿತು ದುಮ್ಮಾನದಿಂದ ದಮಯಂತಿಯನ್ನು ಕುರಿತು, ಪ್ರಿಯೇ, ಇದು ವಿದರ್ಭದ ದಾರಿ, ಇದು ಅಂಗದೇಶದ ದಾರಿ, ಇದು ಕೋಶಲದ ದಾರಿ ಎಂದು ಉಪಾಯವಾಗಿ ಅವಳಿಗೆ ತಂದೆಯ ಮನೆಯ ದಾರಿಯನ್ನು ತೋರಿಸಿದನು. ದಮಯಂತಿಯು ಅದನ್ನು ಕೇಳಿ, ಇದೇನು, ನನ್ನನ್ನು ಆರ್ಯಪುತ್ರನು ಬಿಟ್ಟು ಹೋಗಬೇಕೆಂದಿದ್ದಾನೆಯೇ ಎಂದು ಹೆದರಿದಳು. ಅವರು ಅಲ್ಲಿ ದೊರೆತ ಹಣ್ಣು ಹಂಪಲನ್ನು ತಿಂದು ರಾತ್ರಿ ಹುಲ್ಲು ಹಾಸಿಕೊಂಡು ಮಲಗಿದರು. ದಾರಿ ನಡೆದ ಆಯಾಸದಿಂದ ದಮಯಂತಿಗೆ ನಿದ್ರೆ ಹತ್ತಿತು. ನಳನು ಮಾತ್ರ ಕಲಿಯ ಪ್ರೇರಣೆಯಿಂದ ಅವಳನ್ನು ಬಿಟ್ಟು ಹೋಗಬೇಕೆಂದು ಎಚ್ಚರವಾಗಿದ್ದನು. ಆದ್ದರಿಂದ ಅವಳು ಹೊದ್ದಿದ್ದ ಬಟ್ಟೆಯಲ್ಲಿ ಅರ್ಧ ಹರಿದು ತಾನು ಹೊದ್ದುಕೊಂಡು ಅಲ್ಲಿಂದ ಹೊರಟನು. ದಮಯಂತಿಯು ರಾತ್ರಿ ಕಳೆದ ಮೇಲೆ ಗಂಡನನ್ನು ಕಾಣದೆ ಅವನು ತನ್ನನ್ನು ಬಿಟ್ಟು ಹೋದನೆಂದು ಹಲವು ರೀತಿಯಲ್ಲಿ ಗೋಳಾಡಿದಳು. ಆರ್ಯಪುತ್ರ, ಮಹಾಸತ್ವ, ನೀನು ಶತ್ರುಗಳಲ್ಲಿಯೂ ಕೃಪೆ ತೋರಿಸತಕ್ಕವನು. ಇಂಥವನು ಪ್ರೀತಿಪಾತ್ರಳಾದ ನನ್ನಲ್ಲಿ ಏಕೆ ನಿಷ್ಕರುಣಿಯಾದೆ? ಕಾಡಿನಲ್ಲಿ ಒಬ್ಬನೇ ಹೇಗೆ ನಡೆದು ಹೋಗುತ್ತೀಯೇ? ನಿನಗೆ ಯಾರು ಆಯಾಸವನ್ನು ಪರಿಹರಿಸುತ್ತಾರೆ, ಸೇವೆ ಮಾಡುತ್ತಾರೆ? ನಾನು ಪತಿವ್ರತೆಯಾಗಿದ್ದರೆ ದೇವತೆಗಳು ನಿನಗೊಬ್ಬನಿಗೆ ಮಂಗಳ ಉಂಟು ಮಾಡಲಿ, ನಾನು ನನ್ನ ಮಗ ಮಗಳು ಹಾಗಿರಲಿ ಎಂದು
ಶೋಕಿಸುತ್ತಾ ನಳನು ಹಿಂದೆ ತೋರಿಸಿದ್ದ ದಾರಿ ಹಿಡಿದು ಹೊರಟಳು. ದಾರಿಯಲ್ಲಿ ಅವಳನ್ನು ಹಾವಿನಿಂದ ರಕ್ಷಿಸಿದ ಒಬ್ಬ ಬೇಡನು ಅವಳಿಗೆ ಆಸೆ ಪಡಲು ಅವನು ಅವಳ ಪತಿವ್ರತಾ ತೇಜಸ್ಸಿನಿಂದ ಸುಟ್ಟು ಬೂದಿಯಾದನು. ಆಮೇಲೆ ಅದೃಷ್ಟವಶಾತ್ ಸಿಕ್ಕಿದ ಒಂದು ವರ್ತಕ ಪಡೆಯ ಜೊತೆಯಲ್ಲಿ ಸುಬಾಹು ರಾಜನ ಊರಿಗೆ ಹೋದಳು. ಅಲ್ಲಿ ಮಹಡಿಯ ಮೇಲೆ ನಿಂತಿದ್ದ ರಾಜಪುತ್ರಿಯು ಅವಳ ಸೌಂದರ್ಯವನ್ನು ನೋಡಿ ಅವಳನ್ನು ಕರೆಸಿಕೊಂಡು ತನ್ನ ತಾಯಿಗೆ ಒಪ್ಪಿಸಿದಳು. ಅವಳು ತನ್ನ ವೃತ್ತಾಂತವನ್ನು ಹೇಳಲು ದಮಯಂತಿಯು ತನ್ನ ಗಂಡನು ತನ್ನನ್ನು ಬಿಟ್ಟು ಹೋದನೆಂದು ಮಾತ್ರ ಹೇಳಿದಳು. ಅತ್ತ ಭೀಮರಾಜನು ನಳನ ವೃತ್ತಾಂತವನ್ನು ತಿಳಿದು ಅವರನ್ನು ಹುಡುಕಲು ಎಲ್ಲ ಕಡೆಗೂ ಜನರನ್ನು ಕಳುಹಿಸಿದನು. ಅವರಲ್ಲಿ ಸುಷೇಣನೆಂಬ ಸಚಿವನು ಅಲ್ಲಿ ಇಲ್ಲಿ ಸುತ್ತುತ್ತಾ ಬ್ರಾಹ್ಮಣ ವೇಷದಲ್ಲಿ ಸುಬಾಹುವಿನ ಊರಿಗೆ ಬಂದನು. ಹೊಸಬರು ಯಾರು ಯಾರು ಬರುತ್ತಾರೆಂದೇ ನೋಡುತ್ತಿದ್ದ ದಮಯಂತಿಯು ಅವನನ್ನು ನೋಡಿ ತನ್ನ ತಂದೆಯ ಮಂತ್ರಿ ಎಂದು ಗುರುತಿಸಿದಳು. ಅವನೂ ಅವಳನ್ನು ಗುರುತಿಸಿದನು. ರಾಣಿಯು ಅವನನ್ನು ಕರೆಸಿ ವಿಚಾರ ಮಾಡಲು ದಮಯಂತಿಯು ತನ್ನ ತಂಗಿಯ ಮಗಳೆಂದು ಗೊತ್ತಾಯಿತು. ಆಗ ಅವಳು ಗಂಡನಿಗೆ ಹೇಳಿ ಅವಳನ್ನೂ ಸುಷೇಣನನ್ನು ರಥದಲ್ಲಿ ಸೇನೆಯೊಡನೆ ವಿದರ್ಭಕ್ಕೆ ಕಳುಹಿಸಿದಳು. ಅಲ್ಲಿ ದಮಯಂತಿಯು ಮಕ್ಕಳೊಡನೆಯೂ ತಂದೆಯೊಡನೆಯೂ ಇದ್ದು ಗಂಡನ ವರ್ತಮಾನವನ್ನು ತಿಳಿಯುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದಳು. ಅವಳ ತಂದೆಯು ಚಾರರನ್ನು ಗೊತ್ತು ಮಾಡಿ ನಳನನ್ನು ಹುಡುಕಿಕೊಂಡು ಬರುವಂತೆ ಹೇಳಿದನು. ಅವನಿಗೆ ಪಾಕಶಾಸ್ತ್ರವೂ ಅಶ್ವಶಾಸ್ತ್ರವೂ ಚೆನ್ನಾಗಿ ತಿಳಿಯುತ್ತದೆ. ಆದ್ದರಿಂದ ಅವನನ್ನು ಗುರುತಿಸಬಹುದು. ಅವನು ಇದ್ದಾನೆಂಬ ಸಂದೇಹ ಹುಟ್ಟುವ ಎಡೆಯಲ್ಲಿ ಬಾಲಾಂವನೆ ಪ್ರಸುಪ್ತಾಂ ನೃಶಂಸ ಸಂತ್ಯಜ್ಯ ಕುಮುದಿನಿ ಕಾಂತಾಂ ಪ್ರಾಪ್ಯೈವಾಂಬರಖಂಡಂ ಚಂದ್ರ ದೃಶ್ಯ ಕ್ವ ಯಾತೋಸಿ ಎಂಬ ಶ್ಲೋಕವನ್ನು ಹೇಳಿ ಎಂದು ಅಪ್ಪಣೆ ಮಾಡಿದನು. ಅತ್ತ ನಳಮಹಾರಾಜನು ರಾತ್ರಿ ಕಾಡಿನಲ್ಲಿ ಅರ್ಧ ಬಟ್ಟೆ ಹೊದ್ದುಕೊಂಡು ಹೋಗುತ್ತಿರಲು ದಾರಿಯಲ್ಲಿ ಕಾಡ್ಗಿಚ್ಚನ್ನು ಕಂಡನು. ಅದರೊಳಗಿಂದ ಅಯ್ಯ ಮಹಾನುಭಾವ, ಕಾಡು ಕಿಚ್ಚು ನನ್ನ ಹತ್ತಿರಕ್ಕೆ ಬರುತ್ತಿದೆ, ಅದಕ್ಕೆ ಸಿಕ್ಕಿ ಸತ್ತು ಹೋದೇನು, ನನ್ನನ್ನು ಅತ್ತಲಾಗಿ ಬಿಡು ಎಂಬ ಕೂಗು ಕೇಳಿತು. ಆ ಕಡೆ ನೋಡಲು ಅಲ್ಲಿ ಒಂದು ಹಾವು ಸುರುಳಿ ಸುತ್ತಿಕೊಂಡು ಬಿದ್ದಿತ್ತು. ಅದನ್ನು ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಿರಲು ಅದು ಇನ್ನೂ 10 ಹೆಜ್ಜೆಗಳನ್ನು ಎಣಿಸಿಕೊಂಡು ಹೋಗಿ ನನ್ನನ್ನು ಬಿಡು ಎಂದಿತು. ಅವನು ಏಕಂ ದ್ವೇ ತ್ರೀಣಿ ದಶ ಎನ್ನಲು ಅದು ಅವನನ್ನು ಹಣೆಯ ಹತ್ತಿರ ಕಚ್ಚಿತು. ದಶ ಎಂದರೆ ಕಚ್ಚು ಎಂದೂ ಅರ್ಥವಾಗುತ್ತದೆ. ಅದರಿಂದ ಅವನ ತೋಳು ಮೋಟಾಯಿತು, ರೂಪು ಕಪ್ಪಾಯಿತು, ಅವನು ಕುರೂಪಿಯಾದನು. ಆಮೇಲೆ ಅದನ್ನು ಕೆಳಕ್ಕೆ ಇಳಿಸಿ ಅವನು, ನೀನು ಯಾರು? ನೀನು ನನಗೆ ಮಾಡಿದ ಪ್ರತ್ಯುಪಕಾರ ಇದೇ ಏನು ಎಂದು ಕೇಳಿದನು. ಅದು, ಅಯ್ಯ ರಾಜ, ನಾನು ಕಾರ್ಕೋಟಕನೆಂಬ ನಾಗರಾಜ. ನಾನು ಕಚ್ಚಿದ್ದು ನಿನ್ನ ಅನುಕೂಲಕ್ಕೋಸ್ಕರವೇ. ರೂಪು ಬದಲಾಯಿಸಿದರೆ ಅಜ್ಞಾತವಾಸದಲ್ಲಿದ್ದು ಕಾರ್ಯಸಿದ್ಧಿ ಮಾಡಿಕೊಳ್ಳುವುದಕ್ಕೆ ಸಹಾಯವಾಗುತ್ತದೆ. ಅಗ್ನಿಶೌಚವೆಂಬ ಈ ಧೋತ್ರದ ಜೊತೆಯನ್ನು ತೆಗೆದುಕೋ, ಇದನ್ನು ಹೊದ್ದುಕೊಂಡಾಗ ನಿನ್ನ ನಿಜರೂಪ ಬರುತ್ತದೆ ಎಂದಿತು. ನಳನು ಅದನ್ನು ತೆಗೆದುಕೊಂಡು ಕೋಶಲ ದೇಶಕ್ಕೆ ಬಂದು ಋತುಪರ್ಣ ರಾಜನಲ್ಲಿ ಅಡಿಗೆಯ ಕೆಲಸಕ್ಕೆ ನಿಂತನು. ಅವನು ಮಾಡುತ್ತಿದ್ದ ರುಚಿಯಾದ ಅಡಿಗೆಯಿಂದಲೂ ತನ್ನ ರಥವಿಜ್ಞಾನದಿಂದಲೂ ಪ್ರಸಿದ್ಧಿಗೆ ಬಂದನು. ಒಂದು ಸಾರಿ ವಿದರ್ಭ ದೇಶದ ಚಾರಣೊಬ್ಬನು ಅಲ್ಲಿಗೆ ಬಂದಿರಲು ಅಲ್ಲಿ ಪಾಕಶಾಸ್ತ್ರವನ್ನೂ ರಥಶಾಸ್ತ್ರವನ್ನೂ ಬಲ್ಲ ಮೋಟು ತೋಳಿನ ಅಡಿಗೆಯವನೊಬ್ಬನು ಹೊಸದಾಗಿ ಬಂದಿದ್ದನೆಂದು ತಿಳಿಯಿತು. ಅವನು ನಳನೇ ಇರಬಹುದೆಂದು ಆ ಚಾರಣು ರಾಜನ ಆಸ್ಥಾನದಲ್ಲಿ ಭೀಮರಾಜನು ಹೇಳಿಕೊಟ್ಟಿದ್ದ ಶ್ಲೋಕವನ್ನು ಹೇಳಿದನು. ಅದನ್ನು ಕೇಳಿದವರೆಲ್ಲ ಇದೊಂದು ಅರ್ಥವಿಲ್ಲದ ಐಲು ಮಾತು ಎಂದುಕೊಂಡರು. ಅಡುಗೆಯವನ ರೂಪಿನಲ್ಲಿದ್ದ ನಳನು ಮಾತ್ರ ಕ್ಷೀಣೋಂಬರೈಕದೇಶಂ ಚಂದ್ರ ಪ್ರಾಪ್ಯಾನ್ನ ಮಂಡಲಂ ಪ್ರವಿಶನ್ ಕುಮುದಿನ್ಯಾ ಯದದೃಶ್ಯೋ ಜಾತಸ್ತತ್ಕಾ ನೃಶಂಸತಾ ತಸ್ಯ ಎಂಬ ಆರ್ಯೆಯನ್ನು ಹೇಳಿದನು. ಆ ಉತ್ತರವನ್ನು ಕೇಳಿ ಅವನು ನಳನೇ ಇರಬೇಕು, ವಿಪತ್ತಿಗೆ ಸಿಕ್ಕಿ ರೂಪ ವ್ಯತ್ಯಾಸವಾಗಿದೆ ಎಂದುಕೊಂಡು ಚಾರನು ಅಲ್ಲಿಂದ ಹೊರಟು ಹೋದನು. ದಮಯಂತಿಯು ಅದನ್ನೆಲ್ಲ ಕೇಳಿ ತಂದೆಗೆ, ಆತನೇ ಆರ್ಯಪುತ್ರ, ಅಡಿಗೆಯವನ ವೇಷದಲ್ಲಿದ್ದಾನೆ, ಇದರಲ್ಲಿ ಸಂದೇಹವಿಲ್ಲ. ಅವನನ್ನು ಕರೆಸುವುದಕ್ಕೆ ನಾನು ಒಂದು ಉಪಾಯವನ್ನು ಹೇಳುತ್ತೇನೆ. ಋತುಪರ್ಣ ರಾಜನಲ್ಲಿಗೆ ಒಬ್ಬ ದೂತನನ್ನು ಕಳುಹಿಸು. ಅವನು ಹೋಗಿ, ನಳಮಹಾರಾಜನು ಎಲ್ಲಿಯೋ ಹೊರಟು ಹೋದ, ಅವನ ವರ್ತಮಾನವೇ ಇಲ್ಲವಾಗಿ, ರೂಪು ಬದಲಾಯಿಸಿದ್ದಾನೆ, ಅವನು ಅಜ್ಞಾತವಾಸದಲ್ಲಿದ್ದಾನೆ, ಅವನನ್ನು ಕರೆಸಿ, ಅವನ ವೇಷವನ್ನು ಬದಲಿಸಿ, ಅವನನ್ನು ಕರೆತರು. ಎಂದು ಹೇಳು.
ನಾಳೆ ಬೆಳಗ್ಗೆ ದಮಯಂತಿಯ 2ನೆಯ ಸ್ವಯಂವರವು ನಡೆಯುತ್ತದೆ. ಆದ್ದರಿಂದ ಇವತ್ತೇ ವಿದರ್ಭಕ್ಕೆ ಬರಬೇಕು ಎಂದು ಹೇಳಲಿ. ಅದನ್ನು ಕೇಳಿ ಅವನು ರಥವಿಜ್ಞಾನವನ್ನು ಬಲ್ಲ ಆರ್ಯಪುತ್ರನೊಡನೆ ಖಂಡಿತ ಇಲ್ಲಿಗೆ ಬರುತ್ತಾನೆ ಎಂದು ಹೇಳಿದಳು. ಅದರಂತೆ ದೂತನು ಹೋಗಿ ಹೇಳಲು ಋತುಪರ್ಣನು ಹ್ರಸ್ವಬಾಹುವನ್ನು ಕರೆದು, ಅಯ್ಯ, ನಿನಗೆ ರಥವಿಜ್ಞಾನ ಗೊತ್ತು ಎಂದು ಹೇಳಿದ್ದೆಯಷ್ಟೇ, ನನ್ನನ್ನು ಇವತ್ತೇ ವಿದರ್ಭಕ್ಕೆ ಕರೆದುಕೊಂಡು ಹೋಗಬೇಕು ಎಂದನು. ಅವನು ಆಗಲೆಂದು ಒಳ್ಳೆಯ ರಥಕ್ಕೆ ಉತ್ತಮವಾದ ಕುದುರೆಗಳನ್ನು ಹೂಡಿ ಸಿದ್ಧಪಡಿಸಿದನು. ಈ ಸ್ವಯಂವರ ವಾರ್ತೆ ದಮಯಂತಿಯು ನನ್ನನ್ನು ಕರೆತರುವುದಕ್ಕೆ ಮಾಡಿದ ಉಪಾಯ. ಕನಸಿನಲ್ಲಿಯೂ ಅವಳು 2ನೆಯ ಸ್ವಯಂವರವನ್ನು ಯೋಚಿಸಿಲ್ಲ ಎಂದುಕೊಂಡನು. ರಾಜನು ಕುಳಿತ ಕೂಡಲೇ ರಥವು ಗರುಡನಂತೆ ವೇಗವಾಗಿ ಹೊರಟಿತು. ಆ ವೇಗದಿಂದ ದಾರಿಯಲ್ಲಿ ಋತುಪರ್ಣನ ಉತ್ತರೀಯವು ಬಿದ್ದು ಹೋಗಲು ಅವನು ಸಾರಥಿಗೆ ರಥವನ್ನು ಸ್ವಲ್ಪ ನಿಲ್ಲಿಸೆಂದನು. ಅದನ್ನು ಕೇಳಿ ನಳನು, ರಾಜ, ನಿನ್ನ ಉತ್ತರೀಯವೆಲ್ಲಿ, ನಾವೆಲ್ಲಿ? ಈಗಾಗಲೇ ನಿನ್ನ ರಥವು ಎಷ್ಟೋ ಯೋಜನ ಮುಂದಕ್ಕೆ ಬಂದು ಬಿಟ್ಟಿದೆ ಎಂದನು. ಋತುಪರ್ಣನು, ಅಯ್ಯ, ಈ ರಥವಿಜ್ಞಾನವನ್ನು ನನಗೆ ಕೊಡು. ನಾನು ನಿನಗೆ ಅಕ್ಷವಿಜ್ಞಾನವನ್ನು ಕೊಡುತ್ತೇನೆ. ಅದರಿಂದ ದಾಳಗಳು ನೀನು ಹೇಳಿದಂತೆ ಕೇಳುತ್ತವೆ, ಲೆಕ್ಕಾಚಾರ ತಿಳಿಯುತ್ತದೆ. ಈಗಲೇ ಅದನ್ನು ನಿನಗೆ ತೋರಿಸಿಕೊಡುತ್ತೇನೆ. ಇಲ್ಲಿ ಎದುರಿಗೆ ಕಾಣುತ್ತದಲ್ಲ, ಆ ಮರದ ಎಲೆಗಳನ್ನೂ ಹಣ್ಣುಗಳನ್ನೂ ಹೇಳುತ್ತೇನೆ. ಅದನ್ನು ಎಣಿಸಿ ನೋಡಿಕೋ ಎಂದು ಹೇಳಿದನು. ಒಂದು ಕೊಂಬೆಯನ್ನು ಎಣಿಸಿ ನೋಡಿದಾಗ ಅವನು ಹೇಳಿದಷ್ಟೇ ಎಲೆಗಳೂ ಹಣ್ಣುಗಳೂ ಇದ್ದುವು. ಆಗ ನಳನು ಋತುಪರ್ಣನಿಗೆ ತನ್ನ ರಥವಿಜ್ಞಾನವನ್ನು ಕೊಟ್ಟು ಅವನಿಂದ ಅಕ್ಷವಿದ್ಯೆಯನ್ನು ತೆಗೆದುಕೊಂಡನು. ಅದು ತನಗೆ ಬಂತೇ ಇಲ್ಲವೇ ಎಂದು ಇನ್ನೊಂದು ಮರದಲ್ಲಿ ಪರೀಕ್ಷೆ ಮಾಡಿಕೊಂಡನು. ಅದು ಸರಿಯಾಗಿದ್ದು ಅವನಿಗೆ ಸಂತೋಷವಾಗಲು ಅವನ ದೇಹದಿಂದ ಕಪ್ಪಗಿದ್ದ ವ್ಯಕ್ತಿಯೊಬ್ಬನು ಹೊರಕ್ಕೆ ಬಂದನು. ನೀನು ಯಾರು ಎಂದು ಕೇಳಲು ಅವನು, ನಾನು ಕಲಿ, ದಮಯಂತಿಯು ನಿನ್ನನ್ನು ವರಿಸಿದಳೆಂಬ ಹೊಟ್ಟೆಯ ಕಿಚ್ಚಿನಿಂದ ನಿನ್ನನ್ನು ಹೊಕ್ಕಿದ್ದೆ. ಅದರಿಂದ ನೀನು ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡೆ. ಆದ್ದರಿಂದಲೇ ಕಾರ್ಕೋಟಕನು ನಿನ್ನನ್ನು ಕಚ್ಚಿದಾಗ ನೀನು ಸುಡಲಿಲ್ಲ, ನಾನು ಸುಟ್ಟು ಹೋದೆ. ಮತ್ತೊಬ್ಬನಿಗೆ ಅನ್ಯಾಯವಾಗಿ ಅಪಕಾರ ಮಾಡಿದರೆ ಒಳ್ಳೆಯದಾಗುತ್ತದೆಯೇ? ಆದ್ದರಿಂದ ನಾನು ಹೊರಟು ಹೋಗುತ್ತೇನೆ ಎಂದು ಅಂತರ್ಧಾನನಾದನು. ಕೂಡಲೇ ನಳನಿಗೆ ಧರ್ಮ ಬುದ್ಧಿ ಬಂತು, ತೇಜಸ್ಸು ಬಂತು. ಅವನು ಮೊದಲಿನಂತಾದನು. ರಥದ ಮೇಲೆ ಬಂದು ಕುಳಿತು ಅಂದೇ ವಿದರ್ಭಕ್ಕೆ ಋತುಪರ್ಣನನ್ನು ತಲುಪಿಸಿದನು. ಅವನನ್ನು ಕಂಡ ಎಲ್ಲರೂ ನಗುತ್ತಾ ಬಂದದ್ದಕ್ಕೆ ಕಾರಣವನ್ನು ಕೇಳುವವರೇಯೇ. ಅವನ ರಥಧ್ವನಿಯನ್ನು ಕೇಳಿಯೇ ದಮಯಂತಿಯು ನಳನು ಬಂದಿದ್ದಾನೆಂದು ನಿಶ್ಚಯಿಸಿದಳು. ಸಂತೋಷದಿಂದ ಒಬ್ಬ ಚೇಟಿಯನ್ನು ಕರೆದು ಅವನನ್ನು ಪರೀಕ್ಷಿಸಿಕೊಂಡು ಬರುವುದಕ್ಕೆ ಕಳುಹಿಸಿದಳು. ಅವಳು ನೋಡಿ ಬಂದು, ಅಮ್ಮ, ಕೋಸಲರಾಜನು ನಿನ್ನ ಸ್ವಯಂವರ ವೃತ್ತಾಂತವನ್ನು ಕೇಳಿ ಬಂದಿದ್ದಾನಂತೆ. ಅವನ ಅಡಿಗೆಯವನಾದ ಹ್ರಸ್ವಬಾಹುವು ಅವನನ್ನು ಒಂದೇ ದಿನದಲ್ಲಿ ರಥದಿಂದ ಕರೆದುಕೊಂಡು ಬಂದನಂತೆ. ಅವನು ರಥವಿಜ್ಞಾನವನ್ನು ಬಲ್ಲವನಂತೆ. ಅಡಿಗೆ ಮನೆಗೆ ಹೋಗಿ ನಾನು ಅವನನ್ನು ನೋಡಿದೆ. ಅವನು ಕಪ್ಪು, ಕುರೂಪಿ, ಆದರೂ ಅವನ ಪ್ರಭಾವ ಅಸಾಧ್ಯವಾಗಿದೆ. ಪಾತ್ರೆಯಲ್ಲಿ ಕೈಯಿಟ್ಟರೆ ನೀರು ಉಕ್ಕಿ ಬರುತ್ತದೆ. ಸೌದೆಗಳು ಬೆಂಕಿ ತೋರಿಸದೆ ತಾವೇ ಹೊತ್ತಿಕೊಂಡು ಉರಿಯುತ್ತವೆ. ಒಂದು ಕ್ಷಣದಲ್ಲಿ ಸೊಗಸಾದ ಅಡಿಗೆಗಳು ಆಗಿಬಿಡುತ್ತವೆ. ಇದು ಪರಮಾಶ್ಚರ್ಯವಾಗಿದೆ. ಇದನ್ನು ಕಣ್ಣಾರೆ ಕಂಡುಬಂದೆ ಎಂದಳು. ದಮಯಂತಿಯು ಅಗ್ನಿ ವರುಣರು ವಶರಾಗಿ ಅಡಿಗೆಯನ್ನೂ ರಥವಿದ್ಯಾ ರಹಸ್ಯವನ್ನೂ ಬಲ್ಲವನು ಆರ್ಯಪುತ್ರನೆಯೇ. ನನ್ನ ವಿರಹದ ವ್ಯಥೆಯಿಂದ ರೂಪು ಬದಲಾಯಿಸಿರಬೇಕು. ಇದನ್ನು ಇನ್ನೂ ನಿಶ್ಚಯ ಮಾಡಿಕೊಳ್ಳುತ್ತೇನೆ ಎಂದು ಚೇಟಿಯೊಡನೆ ತನ್ನ ಮಕ್ಕಳನ್ನು ಅವನ ಹತ್ತಿರಕ್ಕೆ ಕಳುಹಿಸಿದಳು. ಅವನು ಅವುಗಳನ್ನು ತುಂಬ ಹೊತ್ತು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಸುಮ್ಮನೆ ಧಾರಾಕಾರವಾಗಿ ಕಣ್ಣೀರಿಡುತ್ತಿದ್ದನು. ತಮ್ಮ ಅಜ್ಜನ ಮನೆಯಲ್ಲಿರುವ ನನ್ನ ಮಕ್ಕಳೂ ಹೀಗೆಯೇ ಇದ್ದಾರೆ. ಅವರನ್ನು ನೆನೆಸಿಕೊಂಡು ನನಗೆ ದುಃಖವಾಯಿತು ಎಂದು ಚೇಟಿಗೆ ಹೇಳಿದನು. ಇದನ್ನು ಕೇಳಿ ದಮಯಂತಿಗೆ ಪೂರ್ತಿಯಾಗಿ ನಂಬಿಕೆಯುಂಟಾಯಿತು. ಮರುದಿನ ಬೆಳಗ್ಗೆ ಮತ್ತೊಬ್ಬ ಚೇಟಿಯನ್ನು ಅವನಲ್ಲಿಗೆ ಕಳುಹಿಸಿ, ಅಯ್ಯ, ತೌಬೆ ಮಾಡುವುದರಲ್ಲಿ ನಿನಗೆ ಸಮನಿಲ್ಲವೆಂದು ಹೇಳುತ್ತಾರೆ. ಆದ್ದರಿಂದ ನೀನು ಬಂದು ಅದನ್ನು ಮಾಡುತ್ತೀಯಾ ಎಂದು ನಮ್ಮ ರಾಜಪುತ್ರಿಯು ಕೇಳುತ್ತಾಳೆ ಎಂದು ಹೇಳಿಸಿದಳು. ಅವನು ಆಗಬಹುದೆಂದು ಋತುಪರ್ಣನ ಅನುಜ್ಞೆ ಪಡೆದು ದಮಯಂತಿ ಇದ್ದೆಡೆಗೆ ಹೋದನು. ಅವಳು ಅವನನ್ನು ನೋಡಿದ ಕೂಡಲೇ, ನೀನು ಅಡಿಗೆಯವನ ವೇಷದಲ್ಲಿರುವ ನಳಮಹಾರಾಜನಲ್ಲವೇ? ನಿಜವಾಗಿ ಹೇಳಿಬಿಡು, ಚಿಂತಾಸಾಗರದಲ್ಲಿ ಮುಳುಗಿರುವ ನನ್ನನ್ನು ಪಾರಗಾಣಿಸು ಎಂದು ಬೇಡಿಕೊಂಡಳು. ಅವನಿಗೆ ಆ ಮಾತನ್ನು ಕೇಳಿ ಪ್ರೀತಿ, ಹರ್ಷ, ದುಃಖ, ನಾಚಿಕೆ ಎಲ್ಲವೂ
ಏಕಕಾಲದಲ್ಲಿ ಉಕ್ಕಿ ಬಂದವು. ಕಣ್ಣೀರು ಹಾಕುತ್ತಾ ಸೆರೆಬಿಗಿದು ಬಂದಿರಲು ಒಂದು ಪಕ್ಕಕ್ಕೆ ಮುಖ ತಿರುಗಿಸಿಕೊಂಡು, ಹೌದು ನಿಜ, ಸಿಡಿಲಿನಂತೆ ಕಠೋರನಾದ ಆ ಪಾಪಿ ನಳನೇ ನಾನು. ಬುದ್ಧಿ ವ್ಯಾಮೋಹದಿಂದ ನಿನ್ನನ್ನು ಹೀಗೆ ಸಂಕಟಪಡಿಸಿದೆ ಎಂದನು. ದಮಯಂತಿಯು, ಹಾಗಾದರೆ ನಿನ್ನ ರೂಪವೇಕೆ ಹೀಗಾಗಿದೆ ಎಂದು ಕೇಳಿದಳು. ಆಗ ನಳನು ಕಾರ್ಕೋಟಕನಿಂದ ಮೊದಲು ಮಾಡಿಕೊಂಡು ಕಲಿ ಬಿಟ್ಟು ಹೋದದ್ದರವರೆಗಿನ ತನ್ನ ವೃತ್ತಾಂತವನ್ನೆಲ್ಲ ಹೇಳಿ ಅಗ್ನಿಶೌಚವನ್ನು ಧರಿಸಿದನು. ತನ್ನ ರೂಪು ತನಗೆ ಬಂತು. ಅದನ್ನು ನೋಡಿದ ದಮಯಂತಿಯ ಮುಖಕಮಲ ಅರಳಿತು. ಆನಂದಾಶ್ರುಗಳು ಸುರಿದವು. ಹೇಳಲಾರದಂಥ ಹರ್ಷವಾಯಿತು. ಪರಿಜನರಿಂದ ಈ ಸಮಾಚಾರವನ್ನು ಕೇಳಿ ಬಂದ ಭೀಮರಾಜನು ಅಳಿಯನನ್ನೂ ಮಗಳನ್ನೂ ಅಭಿನಂದಿಸಿ ದೊಡ್ಡ ಉತ್ಸವವನ್ನು ನಡೆಸಿದನು. ಋತುಪರ್ಣನು ನಳನಿಗೆ ತಕ್ಕ ಮರ್ಯಾದೆ ಮಾಡಿ ತನ್ನ ಊರಿಗೆ ಹೋದನು. ಕೆಲವು ದಿನಗಳಲ್ಲಿಯೇ ನಳನು ತನ್ನ ಮಾವನ ಸೇನೆಯನ್ನು ತೆಗೆದುಕೊಂಡು ಹೋಗಿ ಪುಷ್ಕರನನ್ನು ಜೂಜಿನಲ್ಲಿ ಸೋಲಿಸಿದನು. ಅವನ ದೇಹದಿಂದ ದ್ವಾಪರನು ಹೊರಟು ಹೋಗಿದ್ದರಿಂದ ಅವನು ವಿನೀತನಾಗಿದ್ದನು. ನಳನು ಅವನಿಗೆ ಅವನ ಪಾಲನ್ನು ಕೊಟ್ಟು ತಾನು ಎಂದಿನಂತೆ ದಮಯಂತಿಯೊಡನೆ ಸುಖವಾಗಿ ರಾಜ್ಯವಾಳಿಕೊಂಡಿದ್ದನು. ಸುಮನನು ಈ ಕಥೆಯನ್ನು ಹೇಳಿ ಬಂಧುಮತಿಯನ್ನು ಕುರಿತು, ಅಮ್ಮ, ಮಹಾತ್ಮರು ದುಃಖವನ್ನು ಸಹಿಸಿಕೊಂಡಿದ್ದು ಆಮೇಲೆ ಶುಭವನ್ನು ಪಡೆಯುತ್ತಾರೆ. ಸೂರ್ಯಾದಿಗಳೂ ಅಸ್ತವನ್ನು ಅನುಭವಿಸಿ ತಾನೇ ಉದಯವನ್ನು ಪಡೆಯುವುದು. ಆದ್ದರಿಂದ ನೀನೂ ಧೈರ್ಯದಿಂದ ಇದ್ದರೆ ನಿನ್ನ ಪತಿಯನ್ನು ಶೀಘ್ರದಲ್ಲಿಯೇ ಪಡೆಯುವೆ ಎಂದನು. ಇದಾದ ಸ್ವಲ್ಪ ದಿನಗಳಲ್ಲಿಯೇ ಮಹೀಪಾಲನು ತಾಯಿ ತಂದೆಗಳೊಡನೆ ಬಂದನು. ಬಂಧುಮತಿಗೆ ಸಮುದ್ರವು ಪೂರ್ಣಚಂದ್ರನನ್ನು ಕಂಡಂತಾಯಿತು. ಅವರೆಲ್ಲರೊಡನೆಯೂ ಮಹೀಪಾಲ ರಾಜನು ಸುಖವಾಗಿದ್ದನು. ನರವಾಹನದತನು ಈ ಅನುರಾಗರಮ್ಯವೂ ಅನುಪಮವೂ ಆದ ಕಥೆಯನ್ನು ಮರುಭೂತಿಯಿಂದ ಕೇಳಿ ತುಂಬ ಸಂತೋಷಪಟ್ಟನು. ಅಲಂಕಾರವತೀ ಲಂಬಕ ಮುಗಿಯಿತು. ಶ್ರೀರಸ್ತು.